ಎಲ್ರಿಗೂ ನಮಸ್ಕಾರ. ಹ್ಯಾಪಿ ವಿಜಯದಶಮಿ ಎಲ್ರಿಗೂ. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬರೋದ್ರೊಳಗಡೆ ಟೈಮು 4 ಗಂಟೆ ಆಗಿತ್ತು. ಬೇಗ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಬನ್ನಿ ಮರದ ಪೂಜೆಗೆ ಹೊರಟಿದ್ದೀನಿ. ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಇವತ್ತು ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂಥೇಳಿ ನವರಾತ್ರಿ 9 ದಿನ ನಾನು ಬೆಳಿಗ್ಗಿನ ಜಾವ ಬನ್ನಿ ಮರದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿಗೆ ನನ್ನ ಪೂಜೆ ಸಮಾಪ್ತಿ ಆಗುತ್ತೆ. ಹಾಗಾಗಿ ಬೇಗನೆ ರೆಡಿಯಾಗಿ ದೇವರಿಗೆಲ್ಲ ದೀಪ ಹಚ್ಚಿ ಮಡ್ಲಕ್ಕಿಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧ ಮಾಡಿಕೊಂಡೆ. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಟೈಮು 4:15 ಆಗ್ತಾಯಿದೆ. ಇವತ್ತು ಬೇಗನೆ ಹೊರಟಿದ್ದೀನಿ. ಸಾಮಾನ್ಯವಾಗಿ 5 ಗಂಟೆ 5:15 ಒಳಗಡೆ ಹೋಗ್ತಿದ್ದೆ. ಇವತ್ತು ಬಂದು ಜನ ಜಾಸ್ತಿ ಬೇಗ ಬರ್ತಾರೆ ಅಂತ ಹೇಳಿ ನಾನು ಮೊದಲು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ. ಇನ್ನೂ ಯಾರೂ ಕೂಡ ಬಂದಿರಲಿಲ್ಲ. ಬೇಗನೆ ಪೂಜೆನ ಆರಂಭ ಮಾಡಿಕೊಂಡೆ. ನೀರನ್ನೆಲ್ಲ ಪ್ರೋಕ್ಷಿಸ್ಕೊಂಡು ಮರದ ಮೇಲೆ ನೀರನ್ನು ಪ್ರೋಕ್ಷಿಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಬೇಗನೆ ಪೂಜೆ ಆರಂಭ. ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಇವತ್ತಿನ ದಿನ ಬನ್ನಿ ಎಲೆ ನಮ್ಮ ಮನೆಗೆ ತೊಗೊಂಡು ಬರೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ. ಹಾಗೆಯೇ ಬನ್ನಿ ಎಲೆನ ಒಬ್ರಿಗೊಬ್ರು ಹಂಚ್ಕೊಳ್ಳೋದ್ರಿಂದ ಸ್ನೇಹ ಸಂಬಂಧ ಗಟ್ಟಿ ಆಗುತ್ತೆ. ಬನ್ನಿ ಮಹಾಕಾಳಮ್ಮನ ಪೂಜೆ ಆಯಿತು. ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ದಿನ ಬನ್ನಿ ಪೂಜೆ ಮಾಡೋದ್ರಿಂದ ಶತ್ರುನಾಶ ಕೂಡ ಆಗುತ್ತೆ. ಹಾಗೆ ಇವತ್ತಿನ ದಿನ ಬನ್ನಿ ಪೂಜೆ ಮಾಡೋದ್ರಿಂದ ವಿಜಯ, ಯಶಸ್ಸು, ಶ್ರೇಯಸ್ಸು, ಶಾಂತಿ ಕೂಡ ಸಿಗುತ್ತೆ. ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಬಂದಿರುವಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಂಡೆ. ನಾನು ಕೂಡ ಅರಿಶಿನ ಕುಂಕುಮ ತಗೊಂಡೆ. ನಿಮ್ಮೆಲ್ಲರ ಮೇಲೂ ಕೂಡ ಆ ದುರ್ಗಾದೇವಿ ಕೃಪೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.